ವಾಟ್ ನೆಕ್ಸ್ಟ್ ಹಾಗಾದರೆ ಅನಂತಕುಮಾರ್ ಹೆಗಡೆ ಅವರೇ, ನಿಮ್ಮ ಮಹತ್ವಾಕಾಂಕ್ಷೆ ಏನು ಗ್ರೀನ್ ನ್ಯಾನೋ ಟೆಕ್ನಾಲಜಿಯಲ್ಲಿ? ನೋಡಿ, ಮುಂಚೆನೇ ಹೇಳಿದಾಗಿನೇ ಸಾಯಿಲ್ ಟು ಸ್ಪೇಸ್, ಅಗ್ರಿಕಲ್ಚರ್ ಟೆಕ್ನಾಲಜಿಯಲ್ಲಿ ಇದು ಬರಬೇಕು. ನಾಳೆ ಬಯೋಮೆಡಿಕಲ್ ಅಪ್ಲಿಕೇಶನ್ಸ್ದಲ್ಲಿ ಇವತ್ತು ನಾವು ಬರ್ತಾ ಇದ್ದೀವಿ. ನಮಗೆ ನಿಲುಕದ ಅನೇಕ ಕ್ಷೇತ್ರಗಳಿದೆ. ಇವತ್ತು ಎಲೆಕ್ಟ್ರಾನಿಕ್ ಚಿಪ್ಗಳಿದೆ. ಇದು ಚಿಕ್ಕದಾಗಬೇಕು, ಇನ್ನಷ್ಟು ಸ್ಮಾಲ್ ಆಗಬೇಕು, ಜನರಿಗೆ ಅಫೋರ್ಡೆಬಲ್ ಆಗಬೇಕು. ಇವತ್ತು ಕೀಮೋ ತೊಗೋಬೇಕು ಅಂತಂದ್ರೆ ಸುಮಾರು 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 50,000, 1 ಲಕ್ಷ, 2 ಲಕ್ಷ, 5 ಲಕ್ಷ ಎಲ್ಲ ಕೋರ್ಸ್ಗಳ ಮೇಲೆ ಹೋಗುತ್ತೆ, ಖರ್ಚಾಗುತ್ತೆ. ಇವತ್ತು ತುಂಬ ಕಡಿಮೆ ಖರ್ಚಿನಲ್ಲಿ ಇವತ್ತು ನ್ಯಾನೋ ಥೆರಪಿ ಮುಗಿಯುತ್ತೆ, ಸಕ್ಸಸ್ಫುಲ್ಲಾಗಿ ಮುಗಿಯುತ್ತೆ. ನಮ್ಮ ಹತ್ರ ಕೇಸ್ ಹಿಸ್ಟ್ರಿ ಇದೆ, ನಮ್ಮ ಹತ್ರ ಪ್ರೂಫ್ ಇದೆ. ಸೊ ಹೀಗೆ ಮುಂದಿನ ದಿವಸದಲ್ಲಿ ಎಲ್ಲ ರಂಗಗಳಲ್ಲಿ ಇವತ್ತು ಟೆಕ್ಸ್ಟೈಲ್, ನಾವು 1-2 ತಾಸು ಶರ್ಟ್ ಹಾಕ್ಕೊಂಡ್ರೆ ಒಂದು ರೀತಿ ವಾಸನೆ ಬರುತ್ತೆ. ಯಾಕೆಂತಂದರೆ ಬೆವರು, ಬಾಡಿಯಲ್ಲಿ ಹೊರಗಡೆ ಸರ್ಫೇಸ್ ನಮ್ಮ ಇದರಲ್ಲೂ ಕೂಡ ಬ್ಯಾಕ್ಟೀರಿಯಾಗಳಿದ್ದಾವೆ, ಫಂಗಸ್ಗಳಿದ್ದಾವೆ, ಅದು ಇದಾಗತ್ತೆ, ನಾಳೆ ವಾಸನೆ ಬರುತ್ತೆ. ಆದರೆ ನ್ಯಾನೋ ತಂತ್ರಜ್ಞಾನವನ್ನು ಬಳಸಿ ನೀವು ಆ ಫ್ಯಾಬ್ರಿಕ್ಕನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಅಥವಾ ನಂತರ ವಾಶ್ ಮಾಡಬೇಕಾದ್ರೆ ಮಾಡೋದ್ರಿಂದ ಅಲ್ಲಿ ಬ್ಯಾಕ್ಟೀರಿಯಾ ಗ್ರೋತೇ ಆಗೋದಿಲ್ಲ, ಫಂಗಸ್ ಗ್ರೋತ್ ಆಗೋದಿಲ್ಲ, ನಿಮಗೆ ದುರ್ವಾಸನೆ ಬರೋದಿಲ್ಲ. ನ್ಯಾನೋ ಚಿಪ್ಗಳನ್ನು ಮಾಡೋದ್ರ ಮುಖಾಂತರ ನೀವು ಹೊಸ ರೆವಲ್ಯೂಷನಿಗೆ ಹೋಗ್ಬಿಡ್ಬೋದು. ಅಂದರೆ ಅದು ಮುಂದೆ ಇದೆ, ಐ ಮೀನ್ ಅಂಥ ಒಂದು ಡೆವಲಪ್ಮೆಂಟ್ ಆಗ್ತಾನೇ ಇದೆ, ಮಾಡ್ತಾನೇ ಇದ್ದೀವಿ. ಇವತ್ತು ಸೆಮಿಕಂಡಕ್ಟಿಂಗ್ ಮೆಟೀರಿಯಲ್ಸ್ಗಳನ್ನು ನಾವು ಇನ್ವೆಂಟ್ ಮಾಡಿದ್ದೀವಿ. ಇವತ್ತು ತುಂಬ ಟಾಕ್ಸಿಕ್ ಪ್ರೊಸೆಸ್ ಇದೆ, ಅದರಲ್ಲಿ ಏನು ಕ್ರಿಸ್ಟಲ್ಗಳನ್ನು ಬಳಸ್ತಾರೆ ಅದನ್ನು ರೀಪ್ಲೇಸ್ ಮಾಡ್ತಕ್ಕಂಥದ್ದು ಹೇಗೆ? ಬೈ ಇಂಟ್ರಡ್ಯೂಸಿಂಗ್ ಗ್ರೀನ್ ಟೆಕ್ನಾಲಜಿ, ಹೌ ಇಟ್ ಈಸ್ ಪಾಸಿಬಲ್. ಇವತ್ತು ನಾನೇನಾದರೂ ಹೇಳಿದ್ರೆ ಬಹುತೇಕ ಕೆಲವು ಮಂದಿ ನಗಾಡಬಹುದು, ಬಟ್ ಇಟ್ ಈಸ್ ದ ರಿಯಾಲಿಟಿ ಇನ್ ಕದಂಬ. ಅಗ್ರಿಕಲ್ಚರ್ ಟೆಕ್ನಾಲಜಿ, ಇವತ್ತು ಎಷ್ಟು ವಿಷಯಗಳನ್ನು ಹಾಕ್ತಾ ಇದ್ದೀವಿ ನಾವು. ಅದಕ್ಕೆ ಫೋಲಿಯೇಜ್ ಸ್ಪ್ರೇ ಇರ್ಬೋದು, ಕೆಳಗಡೆ ಗೊಬ್ಬರ ಇರ್ಬೋದು, ಅಷ್ಟು ಕೆಮಿಕಲ್ಸ್ ಇಲ್ಲದೇ ಅಗ್ರಿಕಲ್ಚರ್ ಇವತ್ತು ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಗ್ರೀನ್ ಟೆಕ್ನಾಲಜಿಯಿಂದ ಆ ಕೆಮಿಕಲ್ಸಿಂದ ದೂರ ತರ್ಬೋದು, 100% ದೂರ ತರಲಿಕ್ಕಾಗತ್ತೆ. ನಮ್ಮ ಹತ್ರ ಡೇಟಾ ಇದೆ. ಇವತ್ತು ಯಾವುದೇ ಪ್ಯಾಥೋಜನ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿ ಅಲ್ಲಿರ್ತಕ್ಕಂಥ ಮಣ್ಣಿನಲ್ಲಿ ಕೂಡ ಸಾವಿರಾರು ಬ್ಯಾಕ್ಟೀರಿಯಾಗಳಿರ್ತವೆ. ಅಲ್ಲಿನ ಮೈಕ್ರೋಬಿಯೋಮ್ ಏನಿದೆ ಅದು ತುಂಬ ಡೈವರ್ಸಿಫೈಡ್. ಆದರೆ ನಮಗೆ ಬೇಕಾಗಿರತಕ್ಕಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಇದು ಕೊಲ್ಲೋದಿಲ್ಲ, ಆದರೆ ಪ್ಯಾಥೋಜನ್ಸ್ ಮಾತ್ರ ಕೊಲ್ತವೆ ಇವು. ಯಾಕೆ, ಹೇಗೆ, ಏನು, ನಮ್ಮ ಹತ್ರ ಪ್ರೂಫ್ ಇದೆ, ವಿತ್ ಡೇಟಾ ಇದೆ. ಡೇಟಾ ಇಲ್ಲದೇ ನಾವೇನು ಮಾತಾಡಲಿಕ್ಕೆ ಆಗೋದೇ ಇಲ್ಲ. ನಾನು ಇವತ್ತು ನಿಮ್ಮ ಎದುರುಗಡೆ ಮಾತಾಡ್ಬಿಡ್ಬೋದು, ಅಥವಾ ನೀವು ಸುಮ್ಮನೆ ಕೇಳ್ಕೊಂಡು ಹೋಗ್ಬಿಡ್ಬೋದು. ನಾಳೆ ಒಂದು ಸೈಂಟಿಫಿಕ್ ಕಮ್ಯುನಿಟಿ ಇರುತ್ತೆ, ಅವ್ರ ಎದುರುಗಡೆ ನಾನು ಪ್ರೂವ್ ಮಾಡಬೇಕಾಗತ್ತೆ, ಪಾತ್ವೇ ಪ್ರೂವ್ ಮಾಡಬೇಕಾಗತ್ತೆ. ಅದು ಹೇಗಾಗತ್ತೆ ಅನ್ನುವಂಥದ್ದನ್ನು ಪಾತ್ವೇ ಪ್ರೂವ್ ಮಾಡಬೇಕಾಗತ್ತೆ. ಮತ್ತು ಇದು ಒಮ್ಮೆ ಅಲ್ಲ, ಎಲ್ಲೋ ಒಂದು ಕಲ್ಲು ಹೊಡೆದ್ವಿ ತಾಗೋಯ್ತು, ಮುಗಿದೋಯ್ತು ಅಲ್ಲ. ಅದು ಸ್ಥಿರತೆಯನ್ನು ಕಾಪಾಡ್ಕೋಬೇಕಾಗತ್ತೆ. ನನ್ನ ಹೇಳಿಕೆಯಲ್ಲಿ ಜೀವನದಲ್ಲಿ ಯಾವತ್ತೂ ಕೂಡ ಹೇಳಿರೋ ಮಾತನ್ನು ವಾಪಸ್ ತಗೊಂಡಿಲ್ಲ. ಅನಂತಕುಮಾರ್ ಹೆಗಡೆ ಅವರ ಸ್ವಭಾವ ಅಲ್ಲ ಅದು. ಹೇಳಿರೋ ಮಾತನ್ನು ವಾಪಸ್ ತಗೊಂಡಿಲ್ಲ, ಮತ್ತು ಮಾಡಿರೋ ಕಮಿಟ್ಮೆಂಟಿಗೆ ಯಾವತ್ತೂ ಕೂಡ ಹಿಂದಕ್ಕೆ ಬಂದಿಲ್ಲ.